ನಮ್ಮ ಒಂದು ಸರ್ಕಾರ ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಮುಂದಾಗಿತ್ತು. ಇಲ್ಲಿ ಕೆಲವ್ರದ್ದು BPL ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿತ್ತು. ಇನ್ನು ಕೆಲವ್ರದ್ದು BPLನಿಂದ APL ಆಗಿತ್ತು. ಇನ್ನು ಕೆಲವರದ್ದು APL ಕಾರ್ಡ್ ಕೂಡ ಇಲ್ಲಿ ಕ್ಯಾನ್ಸಲ್ ಆಗಿತ್ತು. ಈ ರೀತಿಯಾಗಿರ್ತಕ್ಕಂತಹ ರೇಷನ್ ಕಾರ್ಡ್ನಲ್ಲಿ ವ್ಯತ್ಯಾಸಗಳು ಆಗಿತ್ತು. ಇದಾದ ಮೇಲೆ ಜನರಿಗೆ ಒಂದು ಯೋಚನೆ ಸ್ಟಾರ್ಟ್ ಆಯಿತು. ಹೆಚ್ಚಿನ ಜನರ ಒಂದು ಆಕ್ರೋಶ ಬಂದ ಮೇಲೆ ಈ ಒಂದು ರೇಷನ್ ಕಾರ್ಡ್ ಪರಿಷ್ಕರಣೆಯನ್ನು ನಮ್ಮ ಸರ್ಕಾರ ಹಿಂದೆ ತೆಗೆದುಕೊಳ್ತು. ಅಂದರೆ ಇನ್ನು ಮುಂದೆ ಯಾವುದೇ ರೀತಿಯ ರೇಷನ್ ಕಾರ್ಡನ್ನು ಪರಿಷ್ಕರಣೆ ಮಾಡೋದಿಲ್ಲ ಅಂತ ಹೇಳಿ ಅನ್ನುವ ಒಂದು ತೀರ್ಮಾನವನ್ನು ಇಲ್ಲಿ ತೆಗೆದುಕೊಳ್ತು. ಈಗ ಮತ್ತೆ ನಮ್ಮ ಸರ್ಕಾರ, ಅದೇ ಸರ್ಕಾರ ನಮಗೆಲ್ಲರಿಗೂ ಒಂದು ಗುಡ್ ನ್ಯೂಸನ್ನು ನೀಡಿರ್ತಕ್ಕಂತಹದ್ದು. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಹಾರ ಇಲಾಖೆಯಿಂದ ಏನು ಒಂದು ತೀರ್ಮಾನ ಬಂದಿದೆ ಅಂತ ಹೇಳಿದರೆ, ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ರೇಷನ್ ಕಾರ್ಡ್ನ ಪರಿಷ್ಕರಣೆಯನ್ನು ನಾವು ಮಾಡೋದಿಲ್ಲ. BPL ಆಗಲಿ ಅಥವಾ APL ಆಗಲಿ ಯಾವುದೇ ರೀತಿಯ ರೇಷನ್ ಕಾರ್ಡ್ನ ಪರಿಷ್ಕರಣೆಯನ್ನು ನಾವು ಮಾಡೋದಿಲ್ಲ ಅಂತ ಹೇಳಿ ಒಂದು ತೀರ್ಮಾನವನ್ನು ಒಂದು ಕಾರ್ಯಕ್ರಮದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡುವ ಮುಖಾಂತರ ನಮ್ಮ ಆಹಾರ ಸಚಿವರಾದಂತಹ KH ಮುನಿಯಪ್ಪನವರು ಮಾಹಿತಿಯನ್ನು ಕೊಟ್ಟಿದ್ದರು. ಇನ್ನು ಮುಂದೆ ಯಾವುದೇ ರೀತಿಯಾದಂತಹ BPL ಆಗಲಿ ಅಥವಾ APL ಆಗಲಿ ರೇಷನ್ ಕಾರ್ಡ್ಗಳ ಪರಿಷ್ಕರಣೆಯನ್ನು ನಾವು ಮಾಡೋದಿಲ್ಲ ಅಂತ ಹೇಳಿ ಒಂದು ಮಾಹಿತಿಯನ್ನು ಈಗಾಗಲೇ ಅವರು ಕೊಟ್ಟಿದ್ದರು. ಸರ್ಕಾರ ಅಂದರೆ ಆಹಾರ ಇಲಾಖೆಯಿಂದ ನಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ಏನಪ್ಪ ಆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದರೆ, ಕಳೆದ 6 ತಿಂಗಳಿನಿಂದ ಯಾರು ರೇಷನನ್ನು ತೆಗೆದುಕೊಂಡಿಲ್ಲ, ಅಂದರೆ ಕಳೆದ 6 ತಿಂಗಳಿನಿಂದ ಯಾರು ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನನ್ನು ಪಡೆದುಕೊಂಡಿರೋದಿಲ್ಲ, ಸೊ ಅಂಥವರ ಒಂದು ರೇಷನ್ ಕಾರ್ಡ್ನ ಈ ಹಿಂದೆ ನಮ್ಮ ಸರ್ಕಾರ ರದ್ದು ಮಾಡಿತ್ತು. ಸೊ ಈಗ ಅದೇ ಒಂದು ಸರ್ಕಾರ ಆ ರೀತಿಯಾಗಿರ್ತಕ್ಕಂಥ ರೇಷನ್ ಕಾರ್ಡ್ಗಳನ್ನು ಮತ್ತೆ ರೀಆ್ಯಕ್ಟಿವ್ ಮಾಡ್ತಾ ಇದೆ. ಏನು 6 ತಿಂಗಳಿನಿಂದ ರೇಷನನ್ನು ಪಡೆದುಕೊಂಡಿಲ್ಲ ಅಂಥವರ ಒಂದು ರೇಷನ್ ಕಾರ್ಡ್ಗಳು ಈ ಹಿಂದೆ ರದ್ದಾಗಿತ್ತು, ಸೊ ಅಂಥವರ ಒಂದು ರೇಷನ್ ಕಾರ್ಡ್ನ ಇಲ್ಲಿ ವಾಪಸ್ ಕೊಡ್ತಾ ಇದೆ. ಅಂದರೆ ಇಲ್ಲಿ ರೀಆ್ಯಕ್ಟಿವ್ ಆಗಿ ರೇಷನ್ ಕಾರ್ಡ್ಗಳನ್ನು ಮಾಡ್ತಾ ಇದೆ ನಮ್ಮ ಒಂದು ಸರ್ಕಾರ. ಹಾಗೆ ಇಲ್ಲಿ ಆಹಾರ ಇಲಾಖೆ ಈ ಹಿಂದೆ ಯಾರು 3 ತಿಂಗಳಿಂದ ರೇಷನ್ನನ್ನು ಪಡೆದುಕೊಂಡಿರೋದಿಲ್ಲ, ಅಂದರೆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಕ್ಕಿಯನ್ನು ತೆಗೆದುಕೊಂಡಿರೋದಿಲ್ಲ, ಅಂಥವರಿಗೆ ಅನ್ನಭಾಗ್ಯ ಯೋಜನೆಯ ಹಣವನ್ನು ಹಾಕೋದನ್ನು ಕೂಡ ಇಲ್ಲಿ ಸ್ಟಾಪ್ ಮಾಡಲಾಗಿತ್ತು. ಹಾಗೆ 6 ತಿಂಗಳಿಂದ ಯಾರು ರೇಷನನ್ನು ತೆಗೆದುಕೊಂಡಿಲ್ಲ ಅಂಥವರ ರೇಷನ್ ಕಾರ್ಡ್ಗಳು ಕೂಡ ಇಲ್ಲಿ ಕ್ಯಾನ್ಸಲ್ ಆಗಿತ್ತು. ಸೊ ಈಗ ಮತ್ತೆ ಪುನಃ ಆ ರೀತಿ ಕ್ಯಾನ್ಸಲ್ ಆದಂತಹ ರೇಷನ್ ಕಾರ್ಡ್ಗಳನ್ನು ನಮ್ಮ ಒಂದು ಸರ್ಕಾರ ವಾಪಸ್ ಕೊಡ್ತಿದೆ. ಸೊ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಂತಹ ರೇಷನ್ ಕಾರ್ಡ್ಗಳು ರೀಆ್ಯಕ್ಟಿವ್ ಆಗ್ತಾ ಇದೆ. ಇಲ್ಲಿ ಮತ್ತೆ ಒಂದಿಷ್ಟು ಜನರಿಗೆ ಆ ರೇಷನ್ ಕಾರ್ಡ್ಗಳು ಇಲ್ಲಿ ಮತ್ತೆ ರೀಆ್ಯಕ್ಟಿವ್ ಆಗ್ತಿರ್ತಕ್ಕಂತಹದ್ದು. ಈ ಹಿಂದೆ ಆದಂತಹ BPL ಕಾರ್ಡ್ನ ಪರಿಷ್ಕರಣೆ, ಅಂದರೆ ಏನು ವಾರ್ಷಿಕ ಆದಾಯ 1.20 ಲಕ್ಷಕ್ಕಿಂತ ಹೆಚ್ಚಾಗಿತ್ತು ಅಂಥವರ ಒಂದು BPL ಕಾರ್ಡ್, ಅಂದರೆ ಕಾರನ್ನು ಹೊಂದಿರತಕ್ಕಂಥವರು, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್, ಹಾಗೆ ಜಮೀನಾದರೆ 7.5 ಎಕರೆಗಿಂತ ಜಾಸ್ತಿ ಜಮೀನನ್ನು ಹೊಂದಿರತಕ್ಕಂಥವರು, ಈ ರೀತಿಯಾದಂತಹ ಒಂದು ಮಾನದಂಡಗಳನ್ನು ಇಟ್ಕೊಂಡು ಇಲ್ಲಿ ನಮ್ಮ ಸರ್ಕಾರ ಅಂಥವರ ಒಂದು BPL ಕಾರ್ಡನ್ನು ರದ್ದು ಮಾಡಲಾಗಿತ್ತು, ಅಂದರೆ ಕ್ಯಾನ್ಸಲ್ ಮಾಡಿತ್ತು. ಹಾಗೆ ಅದೇ ರೀತಿ ಎಷ್ಟೋ ಬಡ ಜನರ ರೇಷನ್ ಕಾರ್ಡ್ಗಳು ಕೂಡ ಇದರೊಟ್ಟಿಗೆ ಕ್ಯಾನ್ಸಲ್ ಆಗಿತ್ತು. ಸೊ ಈಗ ನಮ್ಮ ಸರ್ಕಾರ ಒಂದು ಗುಡ್ ನ್ಯೂಸ್ ಏನು ಕೊಟ್ಟಿದೆ ಅಂತ ಹೇಳಿದರೆ, ಇಂಥ ಒಂದು ಬಡ ಜನರ ಒಂದು ರೇಷನ್ ಕಾರ್ಡ್ಗಳು ಕೂಡ ಈಗ ಹಂತ ಹಂತವಾಗಿ ವಾಪಸ್ ಸರ್ಕಾರ ಕೊಡ್ತಾ ಇದೆ ಅಂತೇಳಿ ಇಲ್ಲಿ ಹೇಳ್ಬೋದು. ನಿಮ್ಮದು ಕೂಡ ಈ ರೀತಿಯಾಗಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿತ್ತು ಅಂತ ಹೇಳಿದರೆ ಅಥವಾ ಇನ್ಆ್ಯಕ್ಟಿವ್ ಆಗಿತ್ತು ಅಂತ ಹೇಳಿದರೆ, ನೀವು ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಆಹಾರ ಇಲಾಖೆ ಅಥವಾ ರೇಷನನ್ನು ಪಡೆದುಕೊಂಡಿರ್ತಕ್ಕಂತಹ ನ್ಯಾಯಬೆಲೆ ಅಂಗಡಿಗೆ ನೀವು ಹೋಗಿ ವಿಚಾರಿಸ್ಬೋದು. ಅಲ್ಲಿ ನಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅಂತ ಹೇಳಿ ಹೋಗಿ ವಿಚಾರಿಸಿ ಒಂದು ಮಾಹಿತಿಯನ್ನು ನೀವು ತಿಳಿದುಕೊಳ್ಬೋದು. ನಿಮ್ಮ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ಆ್ಯಕ್ಟಿವ್ ಇದೆಯಾ ಅಂತ ಹೇಳಿ ಒಂದು ಮಾಹಿತಿಯನ್ನು ನೀವು ಪಡೆದುಕೊಳ್ಬಹುದಾಗಿದೆ. ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಮಾಹಿತಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.